ಸಿ ನಡೆಸಿರುವ ಪರೀಕ್ಷೆಯ ಕೀ ಉತ್ತರಗಳು. ಸಬ್ಜೆಕ್ಟ್ ಕೋಡ್ 574. ನೋಡಿ, ಮೊದಲನೇ ಪ್ರಶ್ನೆ, ಮೀರತ್ನ ಸಿಪಾಯಿಗಳು ರಾಜ್ಘಾಟ್ ಗೇಟ್ನ ಮೂಲಕ ಕೆಂಪು ಕೋಟೆಯನ್ನು ಪ್ರವೇಶಿಸಿ ಬ್ರಿಟಿಷರ ವಿರುದ್ಧ ನಾವು ಮಾಡುವ ದಂಗೆಯ ನಾಯಕತ್ವವನ್ನು ವಹಿಸಿಕೊಳ್ಳಬೇಕೆಂದು ಮನವಿ ಮಾಡಲು ಎರಡನೇ ಬಹದ್ದೂರ್ ಶಾನನ್ನು ಮೀರತ್ನ ಸಿಪಾಯಿಗಳು ಭೇಟಿ ಮಾಡಿದ ದಿನಾಂಕ ಯಾವುದು? ಅಂದರೆ ಎರಡನೇ ಬಹದ್ದೂರ್ ಶಾಗೆ ಕೇಳ್ತಾರೆ, ಯಾರು? ಮೀರತ್ನ ಸಿಪಾಯಿಗಳು ಏನಂತ ಕೇಳ್ತಾರೆ? ದಯವಿಟ್ಟು ನಾವು ಬ್ರಿಟಿಷರ ವಿರುದ್ಧ ಒಂದು ದಂಗೆ ಮಾಡ್ತೀವಿ, ಆ ದಂಗೆಯ ನಾಯಕತ್ವವನ್ನು ವಹಿಸಿಕೊಳ್ಳಿ ಅಂತ ಎರಡನೇ ಬಹದ್ದೂರ್ ಶಾನ ಮೀರತ್ನ ಸಿಪಾಯಿಗಳು ಕೇಳ್ತಾರೆ. ಆ ಕೇಳಲು ಮೀರತ್ನ ಸಿಪಾಯಿಗಳು ಎರಡನೇ ಬಹದ್ದೂರ್ ಶಾನ ಭೇಟಿ ಮಾಡಿದ ದಿನಾಂಕ ಯಾವುದು? ಸರಿಯಾದ ಉತ್ತರ ಆಪ್ಷನ್ 2, 11ನೇ ಮೇ 1857. ಎರಡನೇ ಪ್ರಶ್ನೆ, ಭಾರತದಲ್ಲಿ ಎಲ್ಲ ಕಾರ್ಮಿಕರಿಗೆ ವಾರದ ರಜಾ ದಿನ ಜಾರಿಗೆ ಬರುವಂತೆ ಪ್ರಪ್ರಥಮ ಬಾರಿಗೆ ಅವಕಾಶ ಕಲ್ಪಿಸಿದ ಕಾಯ್ದೆ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ದಿ ಸೆಕೆಂಡ್ ಇಂಡಿಯನ್ ಫ್ಯಾಕ್ಟರಿ ಆ್ಯಕ್ಟ್ 1891. ದ್ವಿತೀಯ ಭಾರತದ ಫ್ಯಾಕ್ಟರಿ ಕಾಯ್ದೆ 1891. ಮೂರನೇ ಪ್ರಶ್ನೆ, ಭಾರತೀಯ ರಾಷ್ಟ್ರೀಯ ಚಳುವಳಿಯ ಸ್ಥಾಪಕರಲ್ಲೊಬ್ಬರು ಇವರಾಗಿದ್ದರು ಹಾಗೂ ಜೈಲಿಗೆ ಹೋದಂತಹ ಪ್ರಥಮ ಪತ್ರಕರ್ತರೂ ಕೂಡ ಇವರಾಗಿದ್ದರು. ಹಾಗಾದರೆ ಇವರು ಯಾರು? ಸರಿಯಾದ ಉತ್ತರ ಸುರೇಂದ್ರನಾಥ್ ಬ್ಯಾನರ್ಜಿ. ನೆಕ್ಸ್ಟ್ ಕ್ವಶನ್, ಒಂದು ರೀತಿಯ ಜನರಿಗೆ ಆತ್ಮ ಇರೋದಿಲ್ಲ, ಗುಲಾಮರು ಹೇಗಿರ್ತಾರೋ ಹಂಗೇ ಇರ್ತಾರೆ. ಆತ್ಮವಿಲ್ಲದ ಮನುಷ್ಯ ಪ್ರಾಣಿ ಇದ್ದಂತೆ, ಆತ್ಮವಿಲ್ಲದ ದೇಶವೂ ಕೂಡ ಗಾಡಿ ಎಳೆಯುವ ಮೂಕ ದನಗಳಂತೆ. ಈ ವಾಕ್ಯವನ್ನು ಹೇಳಿದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಡಿ, ಲಾಲಾ ಲಜಪತ್ ರಾಯ್. ಐದನೇ ಪ್ರಶ್ನೆ ನೋಡಿ, ಒಂದು ಕಡೆ ಸುಪ್ರಸಿದ್ಧ ವ್ಯಕ್ತಿಗಳ ಹೆಸರನ್ನು ಕೊಡಲಾಗಿದೆ, ಇನ್ನೊಂದು ಕಡೆ ಅವರು ಬರ್ತಕ್ಕಂಥ ಜರ್ನಲ್ ಅಥವಾ ಪತ್ರಿಕೆಯ ಹೆಸರನ್ನು ಕೊಡಲಾಗಿದೆ. ನೋಡಿ, ಇದಕ್ಕೆ ಸರಿಯಾದ ಉತ್ತರ ಜಿ ಸುಬ್ರಹ್ಮಣ್ಯ ಅಯ್ಯರ್. ಜಿ ಸುಬ್ರಹ್ಮಣ್ಯ ಅಯ್ಯರ್ ಇವರು ಸ್ವದೇಶ್ ಮಿತ್ರ ಎಂಬುವ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಮೋತಿಲಾಲ್ ಘೋಷ್ ಇವರು ಅಮೃತ್ ಬಜಾರ್ ಪತ್ರಿಕೆಯನ್ನು ಪ್ರಾರಂಭಿಸಿದರು. ಗೋಪಾಲಕೃಷ್ಣ ಗೋಖಲೆ ಇವರು ಸುಧಾರಕ ಎಂಬುವ ಜರ್ನಲ್ನ ಸಂಪಾದಕರಾಗಿದ್ದರು. ಎನ್ ಎಂ ಲೋಖಂಡೆ ಇವರು ದೀನಬಂಧು ಎಂಬುವಂತಹ ಒಂದು ಜರ್ನಲ್ನ ಸ್ಥಾಪಕರಾಗಿದ್ದಾರೆ. ಆರನೇ ಪ್ರಶ್ನೆ, ಗದರ್ ಪಕ್ಷ ಸ್ಥಾಪನೆಯಾದದ್ದು ಯಾವಾಗ? ಸರಿಯಾದ ಉತ್ತರ ಆಪ್ಷನ್ ಡಿ, ನವೆಂಬರ್ 1, 1913 ಗದರ್ ಪಕ್ಷವನ್ನು ಸ್ಥಾಪನೆ ಮಾಡಲಾಯಿತು. ನೆಕ್ಸ್ಟ್ ಏಳನೇ ಪ್ರಶ್ನೆ, ಭಾರತದಲ್ಲಿ SEZ ಅಂದರೆ ವಿಶೇಷ ಆರ್ಥಿಕ ವಲಯ, ಸ್ಪೆಷಲ್ ಎಕನಾಮಿಕ್ ಝೋನ್, ಭಾರತದಲ್ಲಿ SEZ ಕಾಯ್ದೆಯನ್ನು ಯಾವ ವರ್ಷ ಜಾರಿಗೆ ತರಲಾಯಿತು? ಸರಿಯಾದ ಉತ್ತರ ಆಪ್ಷನ್ 3, 2006 ಜಾರಿಗೆ ತರಲಾಯಿತು. ಎಂಟನೇ ಪ್ರಶ್ನೆ, ಭಾರತದಲ್ಲಿ PURA ಪುರ ಅಂದ್ರೇನು? ಗ್ರಾಮೀಣ ಪ್ರದೇಶಕ್ಕೆ ನಗರ ಸೌಕರ್ಯಗಳನ್ನು ಒದಗಿಸುವುದು.
ಈ ಯೋಜನೆಯನ್ನು ಯಾವಾಗ ಘೋಷಿಸಲಾಯಿತು? ಸರಿಯಾದ ಉತ್ತರ ಆಪ್ಷನ್ 1 2003ರಲ್ಲಿ. ಪುರಾ ಯೋಜನೆಯನ್ನು 2003ರಲ್ಲಿ ಘೋಷಿಸಲಾಯಿತು. 9ನೇ ಪ್ರಶ್ನೆ ನೋಡಿ, ಒಂದು ಕಡೆ ಯೋಜನೆಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಅವು ಜಾರಿಗೆ ಬಂದ ವರ್ಷವನ್ನು ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಲಿಕ್ಕೆ ಕೇಳಿದ್ದಾರೆ. ನೋಡಿ, PMJDY ಪ್ರಧಾನ ಮಂತ್ರಿ ಜನ್ ಧನ್ ಯೋಜನೆ ಜಾರಿಗೆ ಬಂದದ್ದು ಯಾವಾಗ? 2014ರಂದು. ನೆಕ್ಸ್ಟು PMJBY ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನಾ ಜಾರಿಗೆ ಬಂದದ್ದು 2015ರಲ್ಲಿ. ನೆಕ್ಸ್ಟು PMJAY ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಯೋಜನಾ ಜಾರಿಗೆ ಬಂದದ್ದು 2018ರಲ್ಲಿ. ನೆಕ್ಸ್ಟ್ ನೋಡಿ, PMMY ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ ಜಾರಿಗೆ ಬಂದದ್ದು 2016ರಲ್ಲಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಒಂದು ಸೈಡು ಸಮಿತಿಗಳನ್ನು ಕೊಟ್ಟಿದ್ದಾರೆ, ಇನ್ನೊಂದು ಸೈಡು ಆ ಸಮಿತಿಗಳು ಸಂಬಂಧಿಸಿದಂತಹ ವಿಷಯಗಳನ್ನು ಕೊಟ್ಟಿದ್ದಾರೆ. ನೋಡಿ, ಸರಿಯಾದ ಉತ್ತರ ರಂಗರಾಜನ್ ಸಮಿತಿ. ರಂಗರಾಜನ್ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ಬಡತನದ ಅಂದಾಜುಗಳು, ಎಸ್ಟಿಮೇಷನ್ ಆಫ್ ಪಾವರ್ಟಿ. ನರಸಿಂಹನ್ ಸಮಿತಿ ಹಣಕಾಸು ವಲಯದ ಸುಧಾರಣೆಗಳು. ಹಣಕಾಸು ವಲಯದ ಸುಧಾರಣೆಗಳಿಗೆ ಸಂಬಂಧಿಸಿದೆ. ವಿಜಯ್ ಕೇಳ್ಕರ್ ಸಮಿತಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ, ಅಂದರೆ PPP ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ. ಆಪ್ಷನ್ 1 PPP ಮಾದರಿಯ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗಾಗಿ. PPP ಅಂದ್ರೇನು? ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಂತ. ನೆಕ್ಸ್ಟು ಮಲ್ಹೋತ್ರಾ ಸಮಿತಿ ಇನ್ಶೂರೆನ್ಸ್ ರಿಫಾರ್ಮ್ಸ್ ವಿಮಾ ಸುಧಾರಣೆಗಳಿಗೆ ಸಂಬಂಧಿಸಿದೆ.